ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಭಾರತದ ಯಾವ ನದಿಯಲ್ಲಿ ಬಂಗಾರ ಹರಿಯುತ್ತದೆ? ಆಪ್ಷನ್ ಸಿ ಗಂಗಾ ನದಿ, ಬಿ ಯಮುನಾ ನದಿ, ಸಿ ಸಿಂಧು ನದಿ, ಡಿ ಸ್ವರ್ಣರೇಖಾ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವರ್ಣರೇಖಾ ನದಿ. ಸ್ವರ್ಣರೇಖಾ ನದಿಯಲ್ಲಿ ಬಂಗಾರ ಹರಿಯುತ್ತದೆ. ಎರಡನೇ ಪ್ರಶ್ನೆ. ಯಾವ ಮರವು ಹಗುರವಾಗಿದೆ? ಆಪ್ಷನ್ ಸಿ ಮಾವು, ಬಿ ಬೇವು, ಸಿ ಬಾಲ್ಸಾ, ಡಿ ಸೀಬೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಲ್ಸಾ ಮರ. ಬಾಲ್ಸಾ ಮರವು ಹಗುರವಾಗಿದೆ. ಮೂರನೇ ಪ್ರಶ್ನೆ. ಯಾವ ಜೀವಿ 3 ವರ್ಷಗಳವರೆಗೂ ನಿದ್ರಿಸುತ್ತದೆ? ಆಪ್ಷನ್ ಸಿ ಆನೆ, ಬಿ ಚಿರತೆ, ಸಿ ಮೊಸಳೆ, ಡಿ ಬಸವನ ಹುಳು. ಸರಿಯಾದ ಉತ್ತರ ಆಪ್ಷನ್ ಡಿ ಬಸವನ ಹುಳು. ಬಸವನ ಹುಳುವು 3 ವರ್ಷಗಳವರೆಗೂ ನಿದ್ರಿಸುತ್ತದೆ. ನಾಲ್ಕನೇ ಪ್ರಶ್ನೆ. ವೈಟ್ ಸಿಟಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಸಿ ಜೈಪುರ್, ಬಿ ಆಗ್ರಾ, ಸಿ ದೆಹಲಿ, ಡಿ ಉದಯ್ಪುರ್. ಸರಿಯಾದ ಉತ್ತರ ಆಪ್ಷನ್ ಡಿ ಉದಯ್ಪುರ್. ಉದಯ್ಪುರ್ ಅನ್ನು ವೈಟ್ ಸಿಟಿ ಎಂದು ಕರೆಯಲಾಗುತ್ತದೆ. ಐದನೇ ಪ್ರಶ್ನೆ. ಯಾವ ದೇಶದಲ್ಲಿ ಅಂಧರು ಮಾತ್ರ ಹಳ್ಳಿಯಲ್ಲಿ ವಾಸಿಸುತ್ತಾರೆ? ಆಪ್ಷನ್ ಸಿ ಮೆಕ್ಸಿಕೋ, ಬಿ ಚೀನಾ, ಸಿ ಜಪಾನ್, ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಎ ಮೆಕ್ಸಿಕೋ. ಮೆಕ್ಸಿಕೋ ದೇಶದಲ್ಲಿ ಅಂಧರು ಮಾತ್ರ ಹಳ್ಳಿಯಲ್ಲಿ ವಾಸಿಸುತ್ತಾರೆ. ಆರನೇ ಪ್ರಶ್ನೆ. ಆರೋಗ್ಯವಂತ ಮನುಷ್ಯನ ಕಣ್ಣು ಎಷ್ಟು ದೂರದವರೆಗೂ ನೋಡಬಲ್ಲದು? ಆಪ್ಷನ್ ಸಿ 30 ಮೈಲು, ಬಿ 10 ಮೈಲು, ಸಿ 5 ಮೈಲು, ಡಿ 20 ಮೈಲು. ಸರಿಯಾದ ಉತ್ತರ ಆಪ್ಷನ್ ಎ 30 ಮೈಲು. ಆರೋಗ್ಯವಂತ ಮನುಷ್ಯನ ಕಣ್ಣು 30 ಮೈಲ್ ವರೆಗೂ ನೋಡಬಲ್ಲದು. ಏಳನೇ ಪ್ರಶ್ನೆ. ಯಾವ ನಗರವನ್ನು ಭಾರತದ ಉದ್ಯಾನ ನಗರವೆಂದು ಕರೆಯುತ್ತಾರೆ? ಆಪ್ಷನ್ ಸಿ ಬೆಂಗಳೂರು, ಬಿ ಮುಂಬೈ, ಸಿ ದೆಹಲಿ, ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು. ಬೆಂಗಳೂರು ನಗರವನ್ನು ಭಾರತದ ಉದ್ಯಾನ ನಗರವೆಂದು ಕರೆಯುತ್ತಾರೆ. ಎಂಟನೇ ಪ್ರಶ್ನೆ. ಬುಲ್ ಫೈಟ್ ಯಾವ ದೇಶದ ರಾಷ್ಟ್ರೀಯ ಆಟ? ಆಪ್ಷನ್ ಸಿ ಸ್ಪೇನ್, ಬಿ ನೇಪಾಳ, ಸಿ ಫ್ರಾನ್ಸ್, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಆಪ್ಷನ್ ಎ ಸ್ಪೇನ್. ಬುಲ್ ಫೈಟ್ ಸ್ಪೇನ್ ದೇಶದ ರಾಷ್ಟ್ರೀಯ ಆಟ. 9ನೇ ಪ್ರಶ್ನೆ. ಬೆಲ್ಲ ಮತ್ತು ರೊಟ್ಟಿ ತಿಂದರೆ ಯಾವ ರೋಗ ಗುಣವಾಗುತ್ತದೆ? ಆಪ್ಷನ್ ಸಿ ಸಕ್ಕರೆ ಕಾಯಿಲೆ, ಬಿ ಕ್ಯಾನ್ಸರ್, ಸಿ ನ್ಯೂಮೋನಿಯಾ, ಡಿ ಜೀರ್ಣಕ್ರಿಯೆ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ ಜೀರ್ಣಕ್ರಿಯೆ ಸಮಸ್ಯೆ. ಬೆಲ್ಲ ಮತ್ತು ರೊಟ್ಟಿ ತಿಂದರೆ ಜೀರ್ಣಕ್ರಿಯೆ ಸಮಸ್ಯೆ ಗುಣವಾಗುತ್ತದೆ. 10ನೇ ಪ್ರಶ್ನೆ.
ಸೂರ್ಯನ ಕಿರಣಗಳಲ್ಲಿ ಎಷ್ಟು ಬಣ್ಣಗಳಿವೆ? ಆಪ್ಷನ್ಸ್ ಎ 5 ಬಣ್ಣಗಳು, ಬಿ 8 ಬಣ್ಣಗಳು, ಸಿ 7 ಬಣ್ಣಗಳು, ಡಿ 10 ಬಣ್ಣಗಳು. ಸರಿಯಾದ ಉತ್ತರ ಆಪ್ಷನ್ ಸಿ 7 ಬಣ್ಣಗಳು. ಸೂರ್ಯನ ಕಿರಣಗಳಲ್ಲಿ 7 ಬಣ್ಣಗಳಿವೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಮರುಜನ್ಮ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ರಿ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಶೇರ್ ಮಾಡಲು ಮರಿಬೇಡಿ. ಟೇಕ್ ಕೇರ್. ಲವ್ ಯು ಆಲ್.